ಹೋಯ್ತು ಹೋಯ್ತು. ನೋಡ್ರಿ 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 ಏನು ಕೆಲಸ ಆಗ್ತದೆ ನೋಡ್ರಿ ಅಮ್ಮ. ಹಾಯ್, ಮಿರ್ಚಿ ಪಾರು ಚಾನಲ್ಗೆ ಸುಸ್ವಾಗತ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಹೇಗೆ ದೀಪಾವಳಿ ಆಚರಿಸಿದ್ದೀರಾ? ಎಲ್ಲರೂ ಕಜ್ಜಾಯ ಮಾಡಿದ್ರಾ? ಖುಷಿಯಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಬ್ಬ ಅಂದಮೇಲೆ ಪೂಜೆ ಇರುತ್ತೆ, ಪೂಜೆ ಅಂದಮೇಲೆ ನೈವೇದ್ಯ ಇರುತ್ತೆ. ನೈವೇದ್ಯ ಆಗೋವರೆಗೂ ದೇವ್ರಿಗೆ ನಾವು ಯಾರು ಊಟ ಮಾಡೋದಿಲ್ಲ, ಅದು ಕಂಪಲ್ಸರಿ ಇರುತ್ತೆ. ಸೊ ದೀಪಾವಳಿ ಅಂದರೆ ಕಜ್ಜಾಯ ನೋವು ಇಲ್ದಿರಂಗೆ ದೀಪಾವಳಿ ನಮ್ಮ ಮನೇಲಿ ನಡೆಯಲ್ಲ. ಸೊ ಹೇಗಿದೆ ಪೂಜೆ ನೋಡಿ ಬನ್ನಿ. ಗಂಟೆ ಹೊಡಿಯಪ್ಪ. ತಾಚು ಪ್ಲಗ್ ಕಾಡ ಸುತ್ತಲ. ಅಲೆಕ್ಸಾ ಪೂಜೆ ಎಲ್ಲ ಚೆನ್ನಾಗಾಯಿತು. ಪೂಜೆ ಎಲ್ಲ ಆದಮೇಲೆ ನಮ್ಮ ಮನೇಲಿ ಯಾವಾಗಲೂ ಶಾಸ್ತ್ರಕ್ಕಂತ ಒಂದು ಹೂವಿನ ಕುಂಡನೋ ಇಲ್ಲ ಭೂಚಕ್ರನೋ ಹಚ್ತೀವಿ. ಸೊ ನನ್ನ ತಮ್ಮ ಅದೇ ಏರ್ಪಾಟಲ್ಲಿ ಮಾಡೋಕ್ಕೋಗಿ ಒಂದು ಎಡವಟ್ಟಂತೂ ಖಂಡಿತ ಮಾಡ್ದ. ಒಂದು ಕ್ಷಣ ಎಲ್ಲರಿಗೂ ಭಯ ಆಯಿತು, ಬಟ್ ಏನೂ ಆಗಿಲ್ಲ. ಸೊ ಅದು ಖುಷಿ ವಿಚಾರ. ಬಟ್ ನಿಜವಲ್ಲೂ ಎಲ್ಲರಿಗೂ ತುಂಬ ಭಯ ಆಯಿತು. ಉಲ್ಟಾ ಹಿಡ್ಕೊ ಲೈಟ್ರನ್ನ ಹಚ್ಕೊಂಡು ಈಗ ಬರೋಣ ಮೇನ್ ವಿಷಯಕ್ಕೆ. ಹೌದು, ಇದರಲ್ಲಿ ನೀವು ನೋಡ್ತಾ ಇದ್ದೀರಾ ನನ್ನ ಮುದ್ದು ಮಗನ ಫೋಟೋಶೂಟ್ನ. ಇದು 2ನೇ ಮಂತ್ ಆಗಿತ್ತು ಲಕ್ಕಿ ಹುಟ್ಟಿ. ಸೊ ಅವಾಗ ನಾವು ದೀಪಾವಳಿ ಹಬ್ಬ ಮಾಡಿದ್ದು. ಸೊ ಈ ಥರ ಇತ್ತು ನಾವು ಡೆಕೋರೇಷನ್ ಮಾಡಿದ್ದು. ನಿಮಗೊಂದು ಚಾಲೆಂಜ್ ಕೊಡ್ತೀನಿ. ಈ ಫೋಟೋದಲ್ಲಿ ಅಂದರೆ ಈ ವಿಡಿಯೋದಲ್ಲಿ ನಿಮ್ಗೆ ಏನು ಕಾಣಿಸ್ತಿದೆ ಪಟಾಕಿಗಳು, ಎಷ್ಟು ಥರ ಪಟಾಕಿ ನಾವು ಯೂಸ್ ಮಾಡಿದ್ದೀವಿ ಅಂತ ಕಮೆಂಟ್ ಮಾಡಿ ನೋಡೋಣ. ಎಲ್ಲ ಥರ ಪಟಾಕಿ ಯೂಸ್ ಮಾಡಿದ್ದೀವಿ ಅಂತ ಅನಿಸುತ್ತೆ, ಬಟ್ ಎಲ್ಲ ಪಟಾಕಿ ಯೂಸ್ ಮಾಡಿಲ್ಲ, ಸ್ವಲ್ಪ ಪಟಾಕಿನ ಯೂಸ್ ಮಾಡಿರೋದು. ಸೊ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಪಟಾಕಿ ಇದೆ ಅಂತ ಕಮೆಂಟ್ ಮಾಡಿ. ನಿನ್ನೆ ಓನ್ ಆಯ್ತು ಪಪ್ಪಾಗಿರೋದು. ನಿನ್ನೆ ಫುಲ್ ಸ್ಮೈಲ್ ಲಕ್ಕಿ ಬಂಗಾರ ಎಲ್ಲ ಕ್ಯಾಮ್ರಾ ಹೇಳ್ಕೊಂಡು ಕೂತಿದ್ದೀರಾ ಅಂತ ಯಾವ ವಿಡಿಯೋ ಕಳಿಸಿದೀನಿ ಮಮ್ಮ ಬೇಕಾ? ಮಮ್ಮ ಲಕ್ಕಿ ಪಾಪ, ಲಕ್ಕಿ ಬಂಗಾರ, ಮುದ್ದು ಪಾಪ. ಗುಂಡ ಅದ್ಯಾವ್ದು ಪಕ್ಷಿ ನೋಡಿದೆ ನೀನು? ಆಕಳಿಗೆ ಬಂತು. ಸ್ಮೈಲ್ ಕೊಡಪ್ಪ. ಒಂದು ಸ್ಮೈಲು ಕೊಟ್ಟಿಲ್ಲ ನೋಡು. ಚಿಕ್ಕಮ್ಮ ಎಲ್ಲ ಹೊಡೆದಾಗ್ತವಳೆ. ಸ್ಮೈಲ್ ಕೊಡು ಅಂದ್ರೆ ಅಳು ಅಂತ ಇದೆಯಾ? ಫೋಟೋಶೂಟ್ ಚೆನ್ನಾಗಿತ್ತಾ? ಸೊ ಫೋಟೋಶೂಟ್ ಎಲ್ಲ ಆದಮೇಲೆ ನಾವು ರೆಡಿಯಾಗಿ ಪಟಾಕಿ ಹೊಡಿಯೋಕೆ ಹೋದ್ವಿ. ಹೆಚ್ಚಿಗೇನು ಪಟಾಕಿ ಹೊಡಿಲಿಲ್ಲ, ಬಟ್ ತುಂಬ ಮನೇಲಿ ಬಾಕ್ಸ್ ತರಿಸಿದ್ರು. ಅಕ್ಕ ಅಲ್ಲೇ ಇರಬೇಕು. ಎಲ್ಲರಿಗೂ ಹೇಳ್ತೇನೆ ನನ್ನ ಮಾತ್ರ ಅಲ್ಲೇ ಬಿಡು ಬಿಡು ಅಲ್ಲೇ ನಿಂತ್ಕೋ. ಬಾ ಬಾ ಬಾ. ಇದಲ್ಲ ಪಟಾಕಿನೇಪ. ಇವಳೇನು ಮನೇಸ್ ಮಾಡಿ ಇಡ್ತಾಳೆ ಹುಚ್ಚಿ. ಬಾಪ ಹಂಗೆ ನೋಡಪ್ಪ. ದಿವ್ಯಾ ನೋಡೆ ಇವ್ರು ಬಂದ್ಬಿಡ್ತಾಳೆ. ವೈಟ್ ಕಾಣಿಸೋದೆಲ್ಲ ಹಂಗೆ ಅಂತ. ಅಪ್ಪ ಅವಾಗಲಿಂದ ಆಚೆ ಅಂದ್ರೆ ಇವಾಗ ಅಷ್ಟೈತೆ.
ಪಾಪು ಎದ್ನಂತೆ. ಕಾಣಿಸ್ತಾನೆ ಇಲ್ಲ ಇಬ್ರು ಯಾರು. ಆಚಾಕೆ ಬರ್ತಲ್ಲ ನಿನಗೆ ಬೆಂಕಿ ಗಡ್ಡಿ. ನಮ್ಮ ಮನೇಲಿ ಪಟಾಕಿ ಅಂದರೆ ತುಂಬ ಆಸೆ ಪಡೋದು ನಾನು ನನ್ನ ತಂಗಿನೇ. ಆದ್ರೂ ಈ ಸಲ ಸ್ವಲ್ಪ ಪಟಾಕಿ ಹೊಡೆದು ಖುಷಿಯಾಗಿದ್ದೀನಿ. ಸೊ ನೆಕ್ಸ್ಟ್ ವರ್ಷ ಚೆನ್ನಾಗಿ ಹೊಡೆಯೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನೋಡೋಣ ಮುಂದೇನಾಗತ್ತೆ ಅಂತ. ಇಳಿಸುವ ದೂರ ಇಡು ನೀನು ಅಲ್ಲೇ ಇದು. ನಾನಿಲ್ಲ. ನಮ್ಮ ಮನೇಲಿ ದೀಪಾವಳಿ ಹಬ್ಬ ಅಂದರೆ ಎಲ್ಲರಿಗೂ ತುಂಬ ಇಷ್ಟ. ಆದರೆ ಎಷ್ಟೇ ಹುಷಾರಾಗಿದ್ರೂ ನಾವು ಒಂಚೂರು ಕೇರ್ಲೆಸ್ ಮಾಡಬಾರ್ದು. ಯಾಕಂದರೆ ಇದು ಬೆಳಕಿನ ಹಬ್ಬನೇ ಹೌದು. ಆದರೆ ಪಟಾಕಿ ಹೊಡಿಬೇಕಾದ್ರೆ ಒಂಚೂರು ಜಸ್ಟ್ ಎಲ್ಲ ಮಿಸ್ ಆಯ್ತು ಅಂದರೂ ನಮಗೆ ಎಫೆಕ್ಟ್ ಆಗೋದು. ಸೊ ಎಲ್ಲರೂ ಹುಷಾರಾಗಿ ಹಬ್ಬ ಮಾಡಿ ಪಟಾಕಿ ಹೊಡಿರಿ ಅಂತ ಹೇಳ್ತೀನಿ. ನಿಮಗೆ ನನ್ನ ವ್ಲಾಗಲ್ಲಿ ಅಂದರೆ ಇವತ್ತಿನ ವ್ಲಾಗಲ್ಲಿ ಯಾರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಅಂತ ಕಮೆಂಟ್ ಮಾಡಿ. ಮತ್ತು ನೀವು ಯಾವ ಥರ ಹಬ್ಬ ಮಾಡ್ತೀರಾ ಅಂತ ಹೇಳಿ. ಅಚ್ಚೆ ಮಳೆ ಇಷ್ಟ ಇರ್ತದೆ. ನಮ್ಮ ಮನೇಲಿ ಎಲ್ಲರೂ ಪಟಾಕಿ ಹೊಡಿತಾರೆ, ಇನ್ಕ್ಲೂಡಿಂಗ್ ನನ್ನ ತಮ್ಮ, ತಂಗೀರು, ನಮ್ಮ ಅಪ್ಪ, ಅಮ್ಮ ಕೂಡ ಹೊಡಿತಾರೆ. ಸೊ ಯಾಕಂದರೆ ನಮ್ಮ ಮನೇಲಿ ಚಿಕ್ಕ ವಯಸ್ಸಿಂದನೂ ದೀಪಾವಳಿ ಹಬ್ಬದಲ್ಲಿ ಪಟಾಕಿ ಬಾಕ್ಸ್ ತರಿಸಿ ಎಲ್ಲರಿಗೂ ಪಟಾಕಿ ಹೊಡಿಬೇಕು ಅಂತ ತುಂಬ ಆಸೆ ಇರುತ್ತೆ. ಜೊತೆಗೆ ದೀಪಗಳನ್ನ ಹಚ್ಚೋದು ನನಗೆ ತುಂಬ ಇಷ್ಟ. ಮೆಟ್ಲಿಂದ ಹಿಡಿದು ಮನೆ ಕಿಟಕಿಗಳು, ಬಾಗಿಲಿಗೆ, ದೇವ್ರ ರೂಮ್ಗೆ ಎಲ್ಲ ಕಡೆನೂ ದೀಪ ಲೈಟಿಂಗ್ ಮಾಡೋದು ನನಗೆ ಸಿಕ್ಕಾಪಟ್ಟೆ ಇಷ್ಟ. ಆದರೆ ಈ ವರ್ಷ ಅದಕ್ಕೆಲ್ಲ ಚಾನ್ಸ್ ಇದ್ದಿಲ್ಲ ಅಂತ ಅಂದ್ಕೊಳ್ಳಿ. ಯಾಕಂದರೆ ಪಾಪು ಇತ್ತಲ್ವ. ಸೊ ತುಂಬ ದೀಪ ಹಚ್ಚಿ ಆ ಸ್ಮೆಲ್ಲು ಏನಾದರೂ ಎಫೆಕ್ಟ್ ಆದರೆ ಅಂತ ಭಯ ಇತ್ತು. ಜೊತೆಗೆ ಪಟಾಕಿ ಹೊಡಿತಾ ಇರೋದ್ರಿಂದ ಪಾಪುಗೆ ಸೌಂಡ್ ಎಫೆಕ್ಟ್ ಆಗುತ್ತೆ ಅಂತ ತುಂಬ ಪಟಾಕಿಗಳನ್ನ ಹೊಡೆದೇ ಎಲ್ಲ ಎತ್ತಿಟ್ಬಿಟ್ಟಿದ್ವಿ. ಆಲ್ಮೋಸ್ಟ್ ಹೂವಿನ ಕುಂಡ, ಭೂಚಕ್ರ, ಸುಸುರು ಬತ್ತಿ ಅಂಥವೇ ಜಾಸ್ತಿ ಹಚ್ಚಿರೋದು. ಒಂದು 2-3 ಸರ ಪಟಾಕಿ ಹಚ್ಚಿರ್ಬೋದು. ಬರೋ ವರ್ಷ ಹೊಡೀರಿ, ಈ ವರ್ಷ ಬೇಡ, ಮಗು ಭಯ ಪಡತ್ತೆ ಅಂತ ನಮ್ಮ ಅಮ್ಮನೇ ಎತ್ತಿಟ್ರು. ಆದ್ರೂ ಒಂಚೂರು ಆಟ ಆಡೋದ್ವಲ್ಲ ಪಟಾಕಿ ಜೊತೆ, ಅದು ತುಂಬ ಖುಷಿ ಆಯಿತು. ಸೊ ನನ್ನ ಮಗುನ ರೆಡಿ ಮಾಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಇತ್ತು ಇವತ್ತು. ಜೊತೆಗೆ ಹಬ್ಬ ಮುಗಿಸ್ಕೊಂಡು ಊಟ ಮಾಡಿ ಎಲ್ಲರೂ ನಿದ್ದೆ ಮಾಡಿದ್ವಿ. ನಿಮಗೆ ನನ್ನ ವಿಡಿಯೋ ಹೇಗೆ ಇಷ್ಟ ಆಗ್ತಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ಹೇಳ್ಬೋದು. ಹೊಸ ಐಡಿಯಾಗಳಿಗಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್.